ಸೊ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಟೆಕ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋದಂತ ಅದಕ್ಕೆ ನೀವು ಎಕ್ಸ್ಪೆನ್ಸಿವ್ ಫೋನ್ಸನ್ನು ಬೈ ಮಾಡಬಾರ್ದು ಅಂತ. ಸೊ ಲೆಟ್ ಸ್ಟಾರ್ಟ್ ದಿ ವಿಡಿಯೋ ಫ್ರೆಂಡ್ಸ್. ಸೊ ಈಗ ಏನು ಎಕ್ಸ್ಪೆನ್ಸಿವ್ ಫೋನ್ಸ್ ಲಾಂಚ್ ಆಗ್ತಾ ಇದೆಯಲ್ಲ, ಅದೇ ಸೇಮ್ ಕೆಪಾಬಿಲಿಟೀಸ್ ನಿಮಗೆ 30,000 ರುಪೀಸಿನ ಒಂದು ಮೊಬೈಲ್ ಫೋನ್ನಲ್ಲಿಯೂ ಸಹ ಸಿಗ್ತದೆ. ಅದಕ್ಕೆ ಎಕ್ಸ್ಪೆನ್ಸಿವ್ ಫೋನ್ಸನ್ನು ನೀವು ಆ ಲೆವೆಲ್ ನಿಮಗೆ ಏನಾದರೂ ಪರ್ಫಾರ್ಮೆನ್ಸ್ ಬೇಕಂತಂದರೆ 30,000 ರುಪೀಸ್ ಫೋನ್ನಲ್ಲಿಯೂ ನಮಗೆ ಸಿಗ್ತಾ ಇದೆ. ಅದು ನೀವು ಎಕ್ಸ್ಪೆನ್ಸಿವ್ ಫೋನ್ಸನ್ನು ಬೈ ಮಾಡೋದಕ್ಕೆ ಹೋಗ್ಬಿಡಿದೆ. ಮತ್ತು ನೀವೇನೀಗ ಒಂದು ಹೊಸ ಫೋನ್ ತೊಗೊಳ್ತೀರಾ ಅಂತ ಐಫೋನ್ ತೊಗೊಂಡ್ರಿ ನೀವು ಇವತ್ತು. ಐಫೋನ್ ಈಗ ಲೇಟೆಸ್ಟ್ ಯಾವುದಿದೆ ಐಫೋನ್ 16 ಇದೆಯಲ್ಲ, ಸೊ ಅದನ್ನು ಪರ್ಚೇಸ್ ಮಾಡಿರಿ. ಐಫೋನ್ 16 ನೀವೀಗ ಹೋಗಿ ಸ್ಟೋರಿಗೆ ಪರ್ಚೇಸ್ ಮಾಡಿ MRP ಪ್ರೈಸಲ್ಲಿ ಕೊಟ್ಟು 80,000 ರುಪೀಸ್ ಕೊಟ್ಟು ಅದನ್ನು ತೊಗೊಂಡು ಬರ್ತೀರಿ ಮನೆಗೆ. ಮತ್ತು ಅದನ್ನು ಬಾಕ್ಸ್ ಓಪನ್ ಮಾಡಿ ಅನ್ಬಾಕ್ಸಿಂಗ್ ಮಾಡಿದ ನಂತರ ಆಟೋಮೆಟಿಕಲಿ ಅದರ ಪ್ರೈಸಿಂಗ್ ಏನಿರ್ತದಲ್ಲ 10,000ಇಂದ 15,000 ರುಪೀಸ್ವರೆಗೆ ಕಡಿಮೆ ಆಗ್ತದೆ. ಅಂದರೆ ನೀವೀಗ ಆ ಫೋನ್ ಈಗ ಇವತ್ತೇ ತೊಗೊಂಬಂದಿರೋ ಫೋನ್ ನೀವು ಸೆಲ್ ಮಾಡೋದಕ್ಕೆ ಹೋದ್ರೆ ಅಂತಂದರೆ ಆಟೋಮೆಟಿಕಲಿ ಒಂದು 10,000 to 15,000 ರುಪೀಸ್ ಕಡಿಮೆ ಆಗ್ತದೆ. ಅಂದರೆ 65,000 ರುಪೀಸಿಗೆ ನೀವು ಸೆಲ್ ಮಾಡಬೇಕಾಗ್ತದೆ. ಅಂಥ ಪರಿಸ್ಥಿತಿ ಫೋನ್ಸಿಗೆ ಬಂದಿದೆ. ನಾವು ಇದರ ರೀಸೇಲ್ ವ್ಯಾಲ್ಯೂ ಬಗ್ಗೆ ಮಾತಾಡೋದಾದರೆ ಅದು ಸಹ ಭಾಳ ಪುವರ್ ಆಗಿದೆ. ನೀವೀಗ ಐಫೋನ್ 13 ರೀಸೇಲ್ ವ್ಯಾಲ್ಯೂ ಬಗ್ಗೆ ನೋಡೋದಾದರೆ 20,000 ರುಪೀಸ್ ಮೇಲೆ ನಿಮಗೆ ₹1 ಸಹ ಕೊಡೋದಿಲ್ಲ ಯಾರು ನಿಮಗೆ. ಐಫೋನ್ 14ಗೆ 25,000 ರುಪೀಸ್ ಲಾಸ್ಟ್, ಅದು ಮ್ಯಾಕ್ಸಿಮಮ್ ಅಂತಂದರೆ 30,000 ರುಪೀಸ್ ಕೊಡ್ಬೋದು. ಅದ್ರ ಮೇಲೆ ನಿಮ್ಗೆ ಏನಾದರೂ ಬ್ಯಾಟ್ರಿ ಪ್ರಾಬ್ಲಮ್ ಇತ್ತು ಅಥವಾ ಡಿಸ್ಪ್ಲೇ ಪ್ರಾಬ್ಲಮ್ ಇತ್ತು ಅಥವಾ ಏನು ಮೊಬೈಲ್ ಮೇಲೆ ಡೆಂಟ್ಸ್ ಏನಾದರೂ ಇತ್ತಂದರೆ ಅದಕ್ಕೆ ಮತ್ತಷ್ಟು ರೊಕ್ಕ ಇನ್ನೂ ಸ್ವಲ್ಪ ಜಾಸ್ತಿ ಕಡಿಮೆ ಆಗ್ತದೆ. ಆದರೆ ಒಂದಿಷ್ಟು ಮಂದಿ ನನಗೆ ಕೇಳ್ಬೋದು, ಎಕ್ಸ್ಪೆನ್ಸಿವ್ ಫೋನ್ಸ್ನಲ್ಲಿ ನಮಗೆ ಬೆಟ್ರ್ ಬಿಲ್ಡ್ ಕ್ವಾಲಿಟಿ ಮತ್ತು ಬೆಟ್ರ್ ಕ್ಯಾಮ್ರಾಸ್ ಮತ್ತು ಬೆಟ್ರ್ ಪ್ರೊಸೆಸರ್ ಸಿಗ್ತೈತೆ ಅಂತ ಹೇಳ್ಬೋದು. ಆದರೆ ಇದು ತಪ್ಪು. ಏಕೆಂದರೆ ಈಗ ಬರ್ತಿರೋ 30,000 to 35,000 ರುಪೀಸ್ ಫೋನ್ನಲ್ಲಿಯೂ ಸಹ ನೀವು ಗುಡ್ ಕ್ಯಾಮ್ರಾ ಕ್ವಾಲಿಟಿ ಮತ್ತು ಗುಡ್ ಪರ್ಫಾರ್ಮೆನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. OnePlusನ ಫೋನ್ ತೊಗೊಳ್ಳಿ, ಅವು ಎಷ್ಟು ಮಸ್ತ್ ಮೊಬೈಲ್ಸ್ 35,000 ರುಪೀಸ್ನಲ್ಲಿ ಎಷ್ಟು ಬೆಸ್ಟ್ ಫೋನ್ಸನ್ನು ಅವರು ಲಾಂಚ್ ಮಾಡ್ತಾಯಿದ್ದಾರೆ. ಆದರೆ ಅವ್ರ ಮೇನ್ ಇಶ್ಯೂ ಏನಂತಂದರೆ ಅದು ಗ್ರೀನ್ ಲೈನ್ ಇಶ್ಯೂಸ್ ಅವೆಲ್ಲ ಬರ್ತಾ ಇದ್ದಾವೆ ಆಗಾಗ. ಸೊ ಇದೊಂದು ಮೇಜರ್ ಪ್ರಾಬ್ಲಮ್ ಆಗಿದೆ OnePlusಯಿಂದ. ಆದರೆ ಸ್ಯಾಮ್ಸಂಗ್ ಸಹ 30,000 to 35,000 ರುಪೀಸ್ನಲ್ಲಿ ಬೆಸ್ಟ್ ಫೋನ್ಸ್ ಮಾಡ್ತಾ ಇದ್ದಾರೆ. ಈಗ S23 FE ನೀವು ನೋಡ್ಬೋದಲ್ಲ, 30,000 ರುಪೀಸಿಗೆ ಸೆಲ್ ಆಗ್ತಾಯಿತ್ತು. S23 ಸಹ ನೀವು 40,000 ರುಪೀಸ್ಗೆ ಬೈ ಮಾಡ್ಬೋದಿತ್ತು. ಇವೆಲ್ಲ ಮ್ಯಾಕ್ಸಿಮಮ್ 60,000 to 70,000 ರುಪೀಸಿಗೆ ಲಾಂಚ್ ಆಗಿರೋದು. ಈಗ ನಿಮಗೆ ಸಿಗ್ತಾ ಇರೋದು 40,000. ಸೊ ನೋಡಿ, ಸೇಲ್ ಬಂತಂದರೆ ಇವರು ಪ್ರೈಸಸ್ ಆಟೋಮೆಟಿಕ್ಲಿ ಕಡಿಮೆ ಆಗಿಬಿಡ್ತದೆ. ಒಂದಿಷ್ಟು ಮಂದಿ ಕೇಳ್ಬೋದು, ನಮಗೆ ಎಕ್ಸ್ಪೆನ್ಸಿವ್ ಫೋನ್ಸನ್ನು ಮತ್ತೆ ನಾವು ಯಾವಾಗ ತೊಗೊಳ್ಳೋದು ಅಂತ. ಸೊ ಇದಕ್ಕೆ ನಾನು ಏನು ಆನ್ಸರ್ ಕೊಡ್ತೀನಿ ಅಂತಂದರೆ, ನಿಮಗೆ ಏನಾದರೂ ಫೋಟೋಗ್ರಾಫಿ ಅಥವಾ ವಿಡಿಯೋಗ್ರಾಫಿ ಮಾಡೋದಿದ್ದಾರೆ ಅಥವಾ ನಿಮ್ಮ ಫೋನ್ ನಿಮಗೆ ರೊಕ್ಕವನ್ನು ಗಳಿಸಿ ಕೊಡ್ತದೆ ಅಂತಾರೆ, ಅವಾಗ ಐಫೋನ್ ತೊಗೊಳ್ಳಿ. ನೀವು ಐಫೋನ್ 15 Pro Max ತೊಗೊಳ್ಳಿ. ಯಾರು ಕೇಳ್ತಾರೆ ನಿಮಗೆ? ಆದರೆ ನಿಮಗೆ ಏನು ಸುಮ್ಮನೆ ಕೆಲಸನೇ ಇಲ್ಲ, ಸುಮ್ಮನೆ ತೊಗೊಳ್ಳೋದಂತಂದರೆ ಅದು ವೇಸ್ಟ್ ಆಫ್ ಮನಿ. ಅಥವಾ ನೀವು ಯಾವಾಗ ಲ್ಯಾಕ್ಸ್ ಟುಗೆದರ್ ಮನಿ ಅರ್ನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಿರಲ್ಲ ಆವಾಗ ತೊಗೊಳ್ಳಿ. ಯಾರಿಲ್ಲ ಅಂತಾರೆ ನಿಮಗೆ 1-2-3 ಲ್ಯಾಕ್ಸ್ ಪರ್ ಮಂತ್ ಅರ್ನ್ ಮಾಡಿದರೆ ತೊಗೊಳ್ಳಿ ಐಫೋನ್. ಯಾರು ಕೇಳ್ತಾರೆ ನಿಮಗೆ? ಸೊ ಲಾಸ್ಟ್ಲಿ ನಾನು ಹೇಳಬೇಕಂದ್ರೆ, ಡೋಂಟ್ ಬೈ ದಿಸ್ ಎಕ್ಸ್ಪೆನ್ಸಿವ್ ಐಫೋನ್ಸ್ ಆ್ಯಂಡ್ ಸ್ಯಾಮ್ಸಂಗ್ ಫೋನ್ಸ್. ನಿಮಗೇನಾದರೂ ಅಷ್ಟೇ ರೊಕ್ಕ ಖರ್ಚು ಮಾಡೋದಂತಂದರೆ ಹೋಗಿ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ಸಿಗೆ ರೊಕ್ಕ ಕೊಡಿ, ಅದು ಬೆಟರ್ ಅನ್ನಿಸ್ತದೆ ನನಗೆ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಗೈಸ್, ಹ್ಯಾವ್ ಅ ನೈಸ್ ಡೇ, ಗುಡ್ ಬೈ, ಆ್ಯಂಡ್ ವಿ ವಿಲ್ ಮೀಟ್ ಇನ್ ದಿ ನೆಕ್ಸ್ಟ್ ವಿಡಿಯೋ.